ಶಿರಾದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿದ ಜೂನಿಯರ್ ವಿಷ್ಣುವರ್ಧನ್. ಸ್ವಂತ ಖರ್ಚಿನಲ್ಲಿ ಕನ್ನಡದ ಜಾಗೃತಿ ಅಭಿಯಾನ ಮಾಡಿದ ಜೂನಿಯರ್. ಎಸ್, ಕನ್ನಡ ನಾಡು ನುಡಿಯ ಅಭಿವೃದ್ಧಿಗಾಗಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿರುವ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಹೈರಾಣಿ ಗ್ರಾಮದ ಜೂನಿಯರ್ ವಿಷ್ಣುವರ್ಧನ್ ಎಂದೇ ಖ್ಯಾತಿಯಾಗಿರುವ ನಾಗಸುಬ್ಬಯ್ಯ ಮಳಲಿಮಠ ಅವರು ಶಿರಾ ತಾಲೂಕಿನ ತಾವರೆಕೆರೆ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿದ್ರು. ಈ ವೇಳೆ ಪೊಲೀಸರು ಅವರನ್ನ ಸನ್ಮಾನಿಸಿ ಬೀಳ್ಕೊಟ್ರು. ಇನ್ನು ನಾಗಸುಬ್ಬಯ್ಯ ಅವರು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು, ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಲ್ಲಿ ಕೆಲಸಕ್ಕೆ ರಜೆ ಹಾಕಿ ಕನ್ನಡದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಿದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಬೈಕ್ನಲ್ಲಿ ಬೆಂಗಳೂರಿನಿಂದ ಹಾವೇರಿಗೆ ಕನ್ನಡದ ಬಗ್ಗೆ ಪ್ರಚಾರ ಮಾಡ್ತಿದ್ದಾರೆ. ಅಲ್ಲಿ ತಮ್ಮ ಬೈಕಿಗೆ ವಿಷ್ಣುರಥ ಎಂದು ಹೆಸರಿಟ್ಟುಕೊಂಡು ಬೈಕಿನ ಮೇಲೆ ನಟ ವಿಷ್ಣುವರ್ಧನ್ ಹಾಗೂ ತಾಯಿ ಭುವನೇಶ್ವರಿ ಚಿತ್ರಗಳನ್ನ ಹಾಕೊಂಡು ಕೆಂಪು ಹಳದಿ ಬಣ್ಣದ ಹೂಗಳಿಂದ ಬೈಕನ್ನ ಅಲಂಕರಿಸಿ ಹಲವು ಸ್ಲೋಗನ್ಗಳನ್ನು ಹಾಕೊಂಡು ಜನರಲ್ಲಿ ಕನ್ನಡ ನಾಡು ನುಡಿಯ ಪ್ರೀತಿಯನ್ನ ಮೂಡಿಸುತ್ತಿದ್ದಾರೆ. ಇನ್ನು ಕನ್ನಡ ನಮ್ಮ ಮಾತೃಭಾಷೆ. ಗಡಿ ನಾಡಲ್ಲಿ ಕನ್ನಡ ಅಳಿವಿನಂಚಿನಲ್ಲಿದ್ದು ಅದರ ಉಳಿವಿಗಾಗಿಯೇ ಕೆಲವರು ಪಣ ತೊಟ್ಟಿದ್ದಾರೆ. ಅಂತವರಲ್ಲಿ ನಾನು ಕೂಡ ಒಬ್ಬ ಎಂದಿದ್ದಾರೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ಇವರು ಜಾಗೃತಿ ಅಭಿಯಾನವನ್ನ ಮಾಡಿಕೊಂಡು ಬಂದಿದ್ದು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಪ್ರತಿನಿತ್ಯ 100 ರಿಂದ 15 ಕಿಲೋಮೀಟರ್ನಲ್ಲಿ ಪ್ರಯಾಣಿಸಿ ರಾಜ್ಯದ ಎಲ್ಲಾ ಗಡಿ ಜಿಲ್ಲೆಗಳಿಗೆ ಭೇಟಿಯನ್ನ ನೀಡಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಇನ್ನು ಈ ವೇಳೆ ತಾವರೆಕೆರೆ ಪೊಲೀಸ್ ಠಾಣಾ ಪಿಎಸ್ಐ ಚಂದ್ರಶೇಖರ್ ಹಾಗೂ ಸಿಬ್ಬಂದಿ ವರ್ಗದವರು ಜೂನಿಯರ್ ವಿಷ್ಣುವರ್ಧನ್ ಅವರ ಕನ್ನಡ ಸೇವೆಯನ್ನ ಮೆಚ್ಚಿ ಸನ್ಮಾನಿಸಿದ್ರು. ನಮಸ್ಕಾರ. ಈ ನಿಮ್ಮ ಪ್ರೀತಿಯ ಕನ್ನಡ ಅಭಿಮಾನಿ ವಿಷ್ಣು ಅಭಿಮಾನಿ ಜೂನಿಯರ್ ವಿಷ್ಣುವರ್ಧನ್ ನಾಗಬಸಯ್ಯ ಮಲ್ಲಯ್ಯ ಮಳಲಿಮಠ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಹೈರಾಣಿ ಗ್ರಾಮ, ವಾಸವಿರೋದು ಬೆಂಗಳೂರಿನಲ್ಲಿ. ಸತತವಾಗಿ ಇದು 10ನೇ ವರ್ಷ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಆರಕ್ಷಕರನ್ನ ಗೌರವಿಸಿ ಮತ್ತು ಸಂಚಾರಿ ನಿಯಮ ಪಾಲಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ ಅಂತ ಏನು ಜಾಗೃತಿ ಮಾಡ್ತಾ ಇದ್ದೀನಿ. 10ನೇ ವರ್ಷ. ಇವತ್ತು ಈ ಬಾರಿ ನಾನು ನಮ್ಮ ತಾವರೆಕೆರೆ ಠಾಣೆಗೆ ಬಂದಿದ್ದೀನಿ. ಭಾಳ ಖುಷಿ ಆಯಿತು. ನಿಜವಾಗ್ಲೂ ನಾನು ಬೆಳಗಿನ ಜಾವ ಪ್ರವಾಸಿ ಮಂದಿರದಿಂದ ಬಿಟ್ಟೆ. ನಾನು ಬಿಟ್ಟಾಗ ಹಸಿವಾಗ್ತಾ ಇತ್ತು, ಏನೋ ಗೊತ್ತಿಲ್ಲ, ಅದು ಅನ್ನದ ಋಣ ಅಂತಾರಲ್ಲ. ಹಾಗಾಗಿ ನಾನು ಇಲ್ಲಿ ಬಂದಾಗ ಸರ್ ಮೋಹನ್ ಸರ್ ಕೂಡ ಕರೆದು ಭಾಳ ಪ್ರೀತಿಯಿಂದ ಸ್ವಾಗತಿಸಿ ಅವರು ಒಂದು ಉಪಹಾರ ಮಾಡಿದ್ದಕ್ಕೆ ಸರ್ ನಾನು ಯಾವತ್ತಿಗೂ ಕರ್ನಾಟಕದ ಕನ್ನಡಿಗರ ಪರವಾಗಿ ತಮಗೆ ಚಿರಋಣಿಯಾಗಿರ್ತೇನೆ ಸರ್. ಹೋದ ವರ್ಷ ಇದೇ ದ್ವಿಚಕ್ರ ವಾಹನದಲ್ಲಿ ಬೆಂಗಳೂರಿನಿಂದ ಒಂದು ಜಾಗೃತಿ ಮಾಡಲಿಕ್ಕೆ ತುಮಕೂರು, ಸಿರಾ, ಹಿರಿಯೂರು, ಚಿತ್ರದುರ್ಗ, ಕಾನವಸಳ್ಳಿ, ಚಿಕ್ಕಜೋಗಿ, ಲಿಂಬೆಳಗೆರೆ, ಗಾಣಕಟ್ಟೆ, ಉಜ್ಜಿನಿ, ಕೊಟ್ಟೂರು, ಕೊಡ್ಲಿಗೆ, ಹರಪನಹಳ್ಳಿ, ಹೂವಿನಡಗಲಿ, ಮುಂಡ್ರಿಗಿ, ಗದಗ, ಬೆಟಗೇರಿ, ನೆರೆಗಲ್ಲು, ಗಜೇಂದ್ರಗಡ, ಇಳಕಲ್ಲು, ಹುಣಗುಂದ, ಮುದ್ದೇಬಿಹಾಳು, ತಾಳಿಕೋಟೆ ಮತ್ತು ಮುದ್ದೇಬಿಹಾಳು, ಹೂವಿನಿಪ್ಪರಿಗೆ, ದೇವರಿಪ್ಪರಿಗೆ, ಸಿಂದಗಿ, ಜೇವರ್ಗಿ, ಶಾಪುರ್, ಸೂರ್ಪುರ್, ಲಿಂಗಸೂರು, ಮಸ್ಕಿ, ಸಿನ್ನೂರು, ಸಿರುಗುಪ್ಪ, ಬಳ್ಳಾರಿ, ಚಳ್ಳಕೆರೆ, ಬೆಂಗಳೂರು ಮೂಲಕವಾಗಿ ಕನ್ನಡಿಗರ ಪರವಾಗಿ ಈ ಕನ್ನಡ ಸೇವೆ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಾದರೂ ಒಂದು ಜನ್ಮ ಅಂತ ಇದ್ರೆ ಈ ನಾಡಲ್ಲಿ ಹುಟ್ಟಿ ಈ ನಾಡಿನ ಸೇವೆ ಮಾಡ್ತೇನೆ ಅಂತ ಹೇಳ್ತಾ, ತಾವೆಲ್ಲ ನೋಡಿದರೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತು ಭರ್ಜರಿ ಕಾಮಿಡಿಯಲ್ಲಿ ಕೂಡ ಅಭಿನಯಿಸಿದ್ದೀನಿ. ಇಷ್ಟು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡಿಯಲ್ಲಿ ಕನ್ನಡ, ಬಳ್ಳಾರಿಯಲ್ಲಿ ಎಕ್ಕಡ, ಬೆಂಗಳೂರಲ್ಲಿ ಎನ್ನಡ, ನೀ ಮರೆಯಬೇಡ ಕನ್ನಡ ಕನ್ನಡ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಆರಕ್ಷಕರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.